ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ. ಇವತ್ತು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ SSLC ಪರೀಕ್ಷೆ 2022-23ಕ್ಕೆ ವೇಳಾಪಟ್ಟಿ ಬಂದಾಯಿತು. ಪರೀಕ್ಷೆಗಳು 114 ದಿನಗಳು ಮಾತ್ರ ಏನಾಯ್ತಪ್ಪ ಅಂದರೆ ಉಳಿತು. ಸೊ ಇವತ್ತು ರಿಸಲ್ಟ್ ಹೆಚ್ಚಳಕ್ಕಾಗಿ ಟ್ರಿಕ್ಸ್ಗಳನ್ನು ಟಿಪ್ಸ್ಗಳನ್ನು ನಿಮ್ಮ ಜೊತೆ ನಾನೇನು ಮಾಡ್ತೀನಿ ಶೇರನ್ನು ಮಾಡ್ತೀನಿ. ಕೆಲವೊಂದಿಷ್ಟು ಟ್ರಿಕ್ಸ್ಗಳಿದ್ದಾವೆ ವಿದ್ಯಾರ್ಥಿಗಳೇ, ಕೆಲವೊಂದಿಷ್ಟು ಕಿವಿ ಮಾತುಗಳಿದ್ದಾವೆ. ಆ ಕಿವಿ ಮಾತುಗಳನ್ನು ಖಂಡಿತವಾಗಿ ನೀವುಗಳು ರೂಢಿಸಿಕೊಂಡಿದ್ದೆ ಆದರೆ ಸೊ ನಿಮ್ಮ ರಿಸಲ್ಟ್ ಡೆಫಿನೆಟ್ ಆಗಿ ಏನು ಮಾಡ್ತಾರಪ್ಪ ಅಂದರೆ ಎಷ್ಟು ಅಂದ್ಕೊಂಡಿದ್ದೀರಿ ಅದಕ್ಕಿಂತ ಹೆಚ್ಚಿಗೆ ಆಗ್ತದೆ. ಬಟ್ ಕೆಲವೊಂದಿಷ್ಟು ಕಾರ್ಯತಂತ್ರಗಳನ್ನು ಅದಕ್ಕೆ ಸ್ಪೆಷಲ್ ಆಗಿರ್ತಕ್ಕಂಥ ಕೆಲವೊಂದಿಷ್ಟು ವಿಪನ್ಸ್ಗಳನ್ನು ನೀವೇನು ಮಾಡಬೇಕು, ಸಿದ್ಧಪಡಿಸಿಕೊಳ್ಳಬೇಕು. ಯುದ್ಧ ಇದೆ, ಯುದ್ಧದಲ್ಲಿ ಗೆಲ್ಲಬೇಕಾಗಿದೆ. ಅದಕ್ಕಾಗಿ ಸಜ್ಜಾಗ್ತಕ್ಕಂಥ ಕೆಲಸ, ಸಂಪೂರ್ಣ ಸಿದ್ಧತೆಯ ಕೆಲಸ ನಿಮ್ಮದಾಗಿದೆ. ನಿಮ್ಮ SSLC ಎಕ್ಸಾಮ್ ರಿಸಲ್ಟ್ಗೆ ಕೆಲವೊಂದಿಷ್ಟು ಮೋಸ್ಟ್ ಬೆನಿಫಿಟ್ ಆಗಿರ್ತಕ್ಕಂಥ ಟಿಪ್ಸ್ಗಳನ್ನು ಟ್ರಿಕ್ಸ್ಗಳನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಇವತ್ತಿನ ಈ ವಿಡಿಯೋದಲ್ಲಿ. ಸೊ ದಯಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ ಮೂಲಕ SSLCಗೆ ಹಿಂದಿ ಮತ್ತು ಸಮಾಜ ವಿಜ್ಞಾನದಲ್ಲಿ ಕ್ವಶನ್ ಆನ್ಸರ್ಸ್ ವಿಡಿಯೋಗಳಿದ್ದಾವೆ. ಸೊ ದಯಮಾಡಿ ಪ್ಲೇಲಿಸ್ಟಲ್ಲಿ ಲಿಂಕ್ಗಳಿದ್ದಾವೆ, ಅವುಗಳನ್ನು ಹೋಗಿ ನೋಡಿದರೆ ಎಲ್ಲ ಕ್ವಶನ್ ಆನ್ಸರ್ ನೋಟ್ಸ್ ವಿಡಿಯೋ ನೋಡ್ಬೋದು. ಈ ವಿಡಿಯೋವನ್ನು ಲೈಕ್ ಹಾಗೂ ಶೇರ್ ಮಾಡಲು ಮರೆಯದಿರಿ. ಫಸ್ಟ್ ಟೈಮ್ ನೀವು ವಿಡಿಯೋವನ್ನು ವಾಚ್ ಮಾಡ್ತಿದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ ಐಕಾನನ್ನು ಒತ್ತಿ. ಕಲಿಕಾ ಚೇತರಿಕೆಗೆ ಮತ್ತು NMMS ಪರೀಕ್ಷೆಗೆ ಸಂಬಂಧಪಟ್ಟಂತೆ 6ರಿಂದ 9 8ನೇ ತರಗತಿಗೆ ಮೋಸ್ಟ್ ಬೆನಿಫಿಟ್ ಆಗಿರ್ತಕ್ಕಂಥ ವಿಡಿಯೋಗಳು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಇದ್ದಾವೆ. ನಿಮ್ಮ FA ಮತ್ತು SA ಎಕ್ಸಾಮ್ ಕ್ವಶನ್ ಪೇಪರ್ಸ್ಗಳ ಸಹಿತ ಕೂಡ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಸಿಗ್ತಾವಂತ ಹೇಳ್ತಾ, ಸೊ ಏನಾದರೂ ಡೌಟ್ ಅನಿಸಿದರೆ ಮತ್ತೇನಾದರೂ ತಮಗೆ ಸಂದೇಹ ಅನಿಸಿದರೆ ತಾವುಗಳು ಕಮೆಂಟಲ್ಲಿ ಪಿನ್ನನ್ನು ಮಾಡ್ಬೋದು. ನಮ್ಮದೊಂದು ಟೆಲಿಗ್ರಾಮ್ ಗ್ರೂಪ್ ಅದ ಸ್ಟಡಿ ವಿತ್ ಪರಶುರಾಮ್ ಅಂತ, ಅದಕ್ಕೂ ಕೂಡ ಬಂದು ಜಾಯ್ನ್ ಆಗಿ ಅಂತ. ಫಸ್ಟ್ ಟ್ರಿಪ್ಸ್ ಬತ್ತು ಏನಪ್ಪ ಅಂದರೆ ನಿಯಮಿತವಾಗಿ ಶಾಲೆಗೆ ಹಾಜರಾಗಿ. ವಿದ್ಯಾರ್ಥಿಗಳೇ, ನೀವೇನು ಮಾಡಬೇಕಪ್ಪ ಅಂತಂದರೆ ಇನ್ನೇನು ಬಹಳಷ್ಟು ದಿನಗಳು ಇಲ್ಲ, ಕಡಿಮೆ ದಿನಗಳಿದ್ದಾವೆ. ಆ ಕಡಿಮೆ ದಿನಗಳನ್ನು ಖುಷಿಯಿಂದ ತಾವು ಕಳಿಬೇಕಾದ್ರೆ ಡೈಲಿ ಸ್ಕೂಲಿಗೆ ಹೋಗಲೇಬೇಕು. ಒಂದು ದಿನನೂ ಕ್ಲಾಸನ್ನು ಸ್ಕೂಲನ್ನು ಬಂಕ್ ಮಾಡಬಾರ್ದು. ಒಂದು ದಿನ ಏನಾದರೂ ತಾವುಗಳು ಶಾಲೆ ಬಿಟ್ಟಿದ್ರೆ ಆ ದಿನ ನಡೆದಿರ್ತಕ್ಕಂಥ ಪಾಠ ಪ್ರವಚನವನ್ನು ಮುಂದೆ ತಿಳಿದುಕೊಳ್ಳಲಿಕ್ಕೆ ಅಡ್ಡಿ ಆಗ್ತದೆ. ಆ ಕಾರಣಕ್ಕಾಗಿ ಸೊ ಫಸ್ಟ್ ನೀವೇನು ಮಾಡಬೇಕಂದ್ರೆ ರೆಗ್ಯುಲರ್ ಆಗಿ ಶಾಲೆಗೆ ಹೋಗೋದನ್ನು ರೂಢಿಸಿಕೊಳ್ಬೇಕು. ಸೊ ಮುಂದೆ ಏನು ಟಿಪ್ಸ್ ಇದೆ ಅನ್ನೋದನ್ನು ಸಹಿತ ನಾನು ನಿಮಗೆ ಶೇರ್ ಮಾಡ್ತೀನಿ. ಸೊ ಎರಡನೇದು ಏನಪ್ಪ ಅಂದರೆ ಸ್ವಂತ ವೇಳಾಪಟ್ಟಿ ಹಾಕಿಕೊಂಡು ಟೇಬಲ್ ಇರಬೇಕು ಮತ್ತು ಅದನ್ನು ಫಾಲೋಅಪ್ಗಳನ್ನು ಮಾಡೋದನ್ನು ಮರಿಬಾರ್ದು. ಸೊ ಫಾರ್ ಎಕ್ಸಾಂಪಲ್ ಬೆಳಿಗ್ಗೆ 5 ಗಂಟೆ 4 ಗಂಟೆ 6 ಗಂಟೆಯಿಂದ ಸ್ಕೂಲ್ ಟೈಮ್ ಹೋಗುವವರೆಗೂ, ಶಾಲೆಯಿಂದ ಬಂದ ಕೂಡಲೇ ರಾತ್ರಿ ನಿದ್ದೆ ಸಮಯವರೆಗೂ ಕೂಡ ತಾವೇನು ಮಾಡ್ತೀರಿ, ಟೈಮ್ ಟೇಬಲನ್ನು ಹಾಕಿಕೊಳ್ತೀರಿ. ನಿಮ್ಮ ಅನುಕೂಲಕ್ಕೆ ತಕ್ಕಂತೆ, ನಿಮ್ಮ ಸಾಮರ್ಥ್ಯಕ್ಕೆ ತಕ್ಕಂತೆ ಹಾಕಿಕೊಳ್ಳಿ. ಸಾಧ್ಯವಾದಷ್ಟು ಕಠಿಣ ವಿಷಯಗಳಿಗೆ ಸೊ ನೋಡಿ ನಿಮಗೆ ಯಾವಾಗ ಇಂಟ್ರೆಸ್ಟಿಂಗ್ ಅನಿಸ್ತದೋ ಅವಾಗ ಮಾಡಿ. ಸಾಧ್ಯವಾದಷ್ಟು ಎಲ್ಲ ವಿಷಯಗಳನ್ನು ಓದಲೇಬೇಕು. ಯಾವುದೊಂದು ವಿಷಯವನ್ನು ನೆಗ್ಲಿಜೆನ್ಸಿ ಮಾಡುವಂಗಿಲ್ಲ. ಸೊ ಒಂದು ವಿಷಯದ ಕುರಿತು ತಾವು ನಿರ್ಲಕ್ಷ್ಯವನ್ನು ಮಾಡಿದ್ದೆ ಆದರೆ ಖಂಡಿತ ಪರೀಕ್ಷಾ ಪರಿಣಾಮದ ಮೇಲೆ, ಫಲಿತಾಂಶದ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರ್ತದೆ. 6 ವಿಷಯಗಳಿಗೆ ಇರಲಿ, ಧ್ಯಾನ ಇರಲಿ, ಯೋಗಾಸನ ಇರಲಿ, ಮತ್ತು ಪ್ರತಿ ವಿಷಯದಲ್ಲಿ ಓದುವುದು ಇರಬೇಕು, ಬರೆಯುವುದು ಇರಬೇಕು, ಮನನ ಮಾಡಿಕೊಳ್ಳಿರಬೇಕು. ಈ ಥರ ತಾವೇನು ಮಾಡಬೇಕು, ಚಟುವಟಿಕೆಗಳನ್ನು ಹಮ್ಮಿಕೊಂಡಿದ್ದೆ ಆದರೆ ಸೊ ಖಂಡಿತವಾಗಿ ಓದಿದ್ದನ್ನು ನೆನಪಿನಲ್ಲಿರ್ತದನ್ನು ಪರೀಕ್ಷೆಯಲ್ಲಿ ಬರೀಲಿಕ್ಕೆ ಸಾಧ್ಯ ಆಗೇ ಆಗ್ತದೆ. ವಿದ್ಯಾರ್ಥಿಗಳೇ, ಮುಂದಿನ ಟಿಪ್ಸ್ ಇದೆ. ವಿಷಯ ಶಿಕ್ಷಕರ ಪಾಠ ಚೆನ್ನಾಗಿ ಕೇಳಿ ತಿಳಿದುಕೊಳ್ಳಿ. ಬಹಳ ಸ್ಟೂಡೆಂಟ್ಸ್ಗಳು ಏನು ಮಾಡ್ತಾರಪ್ಪ ಅಂದರೆ ಕ್ಲಾಸಲ್ಲಿ ಲೇಜಿನೆಸ್ ಮಾಡ್ತಾರೆ ಮತ್ತು ಟೀಚರ್ಸ್ ಹೇಳೋದನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋದಿಲ್ಲ. ಸೊ ಯಾವುದೇ ಒಂದು ಕಾಟಾಚಾರಕ್ಕೆ ಕುಂತು ಏನು ಮಾಡ್ತಾರೆ, ಲೆಸನ್ಸ್ಗಳನ್ನು ಕೇಳ್ತಾರೆ. ಹಾಗೆ ಮಾಡೋದ್ರಿಂದ ಖಂಡಿತವಾಗಿ ವಿಷಯಾಂಶ ಏನು ಅನ್ನೋದನ್ನು ಅರ್ಥನೇ ಆಗೋದಿಲ್ಲ. ಯಾಕಂದ್ರೆ ಕೆಲವೊಂದಿಷ್ಟು ಪಾಠಗಳಿರ್ತಾವೆ, ಎಲ್ಲ ಪಾಠಗಳು ಓದುವಂಥದ್ದಲ್ಲ. ಇರ್ತಕ್ಕಂಥ ಪಾಠದಲ್ಲಿ 40% ಮಾತ್ರ ಚೆನ್ನಾಗಿ ಓದಿ ಮನನ ಮಾಡ್ಕೊಳ್ಬೇಕು. ಒಂದು 40% ಏನಾಗತ್ತೆ ಅಂದ್ರೆ ಆರಾಮಾಗಿ ಬರೀತಕ್ಕಂಥ ಕ್ವಶನ್ಸ್ ಇರ್ತಾವೆ. 120% ಏನು ಮಾಡಬೇಕಾಗ್ತದೆ, ಎಫರ್ಟ್ಗಳನ್ನು ಹಾಕಬೇಕಾಗ್ತದೆ. ಯಾಕಂದ್ರೆ ಕ್ವಶನ್ ಪೇಪರ್ ಲೆವೆಲ್ ಹಾಗೆ ಇರ್ತದೆ. 20% ಡಿಫಿಕಲ್ಟ್ ಇರೋದ್ರಿಂದ ಕಲಿಕಾಂಶಗಳನ್ನು ತುಂಬ ನೀವೇನು ಮಾಡಬೇಕು, ಗಟ್ಟಿಗೊಂಡ ನಂತರ ಮಾತ್ರನೇ ಅವನ್ನು ಉತ್ತರಿಸಲಿಕ್ಕೆ ಸಾಧ್ಯ ಆಗ್ತದಲ್ಲ. ಸೊ ಆ ಕಾರಣಕ್ಕಾಗಿ ನಾವು ಹೇಳೋದು, ಶಾಲೆಯಲ್ಲಿ ಶಿಕ್ಷಕರು ಪಾಠವನ್ನು ಹೇಳುವಾಗ ಚೆನ್ನಾಗಿ ಕೇಳಬೇಕು, ಕೇಳಿ ತಿಳಿದುಕೊಳ್ಳಬೇಕು. ಯಾವೆಲ್ಲ ಪಾಯಿಂಟ್ಸ್ ಇಂಪಾರ್ಟೆಂಟ್ ಇದ್ದಾವೆ, ಕ್ವಶನ್ಸ್ ಇಂಪಾರ್ಟೆಂಟ್ ಅದಾವೆ ಅನ್ನೋದನ್ನು ಅವುಗಳನ್ನು ತಾವೇನು ಮಾಡಬೇಕು, ಡೈರಿಗಳಲ್ಲಿ, ನಿಮ್ಮದೇ ಆಗಿರ್ತಕ್ಕಂಥ ಶಾರ್ಟ್ ನೋಟ್ ಡೈರಿಗಳಲ್ಲಿ ಬರೀಬೇಕು. 4ನೇ ಟಿಪ್ಸ್ ಇದೆ ವಿದ್ಯಾರ್ಥಿಗಳೇ, ಯಾವುದೇ ಸಂದೇಹ ಬೇಡ. ಸಂದೇಹ ಇದ್ದರೆ ತಕ್ಷಣ ನಿವಾರಿಸಿಕೊಳ್ಳಿ. ನೋಡಿ, ಏನೂ ಡೌಟ್ಗಳನ್ನು ಇಟ್ಕೊಳ್ಳುವಂಗಿಲ್ಲ. ಸೊ ಏನಾದರೂ ಪಾಠ ಹೇಳುವಾಗ ಸೊ ತಮಗೆ ಆಫ್ಟರ್ ದ ಕ್ಲಾಸ್ ಆಗಿರ್ಬೋದು ಅಥವಾ ಶಾಲೆಯಲ್ಲಿ ಶಿಕ್ಷಕರು ಬಿಡುವಿನ ಸಮಯದಲ್ಲಿ ನಿಮ್ಮ ಸಂದೇಹಗಳನ್ನು ಅವ್ರ ಹತ್ರ ಹೋಗಿ ಚರ್ಚೆನ ಮಾಡಬೇಕು. ಯಾಕಂದ್ರೆ ಡೌಟ್ ಏನಾಗ್ತದಪ್ಪ ಅಂದ್ರೆ ಡೌಟ್ ಆಗಿನೇ ಉಳಿತದ. ಅದಕ್ಕೆ ರಿಲೇಟೆಡ್ ಕ್ವಶನ್ಸ್ ಬಂದಂದ್ರೆ ಅಂಕಗಳನ್ನ ಕಳ್ಕೊಳ್ತಕ್ಕಂಥ ಚಾನ್ಸಸ್ ಇರ್ತದೆ. ಆ ಕಾರಣಕ್ಕಾಗಿ ಡೌಟ್ ಇತ್ತಂದರೆ ಅದನ್ನು ಪಾಯಿಂಟ್ ಮಾಡ್ಕೊಂಡು ಇರಬೇಕು. ಸೊ ಶಿಕ್ಷಕರ ಜೊತೆ ಚರ್ಚೆನ ಮಾಡಿದ ತಕ್ಷಣ ತಾವೇನು ಮಾಡಬೇಕಾಗ್ತದಪ್ಪ ಅಂದ್ರೆ ನಿವಾರಣೆ ಆದ ನಂತರ ಸೊ ಖಂಡಿತವಾಗಿ ಏನಾಗ್ತದೆ, ಸ್ವಲ್ಪ ರಿಲ್ಯಾಕ್ಸ್ ಆಗ್ತದೆ. ಆ ಕಲಿಕಾಂಶವನ್ನು ಸಹಿತ ಏನಾಗ್ತದೆ, ಸಂಪೂರ್ಣವಾಗಿ ಮನನ ಆಗ್ತದೆ. 5ನೇದು ಏನಿದೆ ಅಂದರೆ ಪುಸ್ತಕಗಳನ್ನು ಕನಿಷ್ಠ ಪಕ್ಷ 3 ಬಾರಿ ಆದರೂ ಚೆನ್ನಾಗಿ ಓದಿ ಅರ್ಥೈಸಿಕೊಳ್ಳಿ. ವೆರಿ ಇಂಪಾರ್ಟೆಂಟ್ ಇದೆ ವಿದ್ಯಾರ್ಥಿಗಳೇ. 6 ವಿಷಯದ ಪಠ್ಯ ಪುಸ್ತಕವನ್ನು ಓದಲೇಬೇಕು, ಪಿನ್ ಟು ಪಿನ್ ಓದಬೇಕು.
ಓಕೆ, ಎಲ್ಲಿಯವರೆಗೆ ಓದೋದಿಲ್ಲ ಅಲ್ಲಿಯವರೆಗೆ ಕಲಿಕಾಂಶ ಅರ್ಥ ಆಗೋದಿಲ್ಲ. ಯಾಕಂದ್ರೆ ಯಾವ ಪಾಠದಲ್ಲಿ ಕ್ವಶನ್ಸ್ ಅದ, ಯಾವ ಪಾಠದ ಕಂಟೆಂಟ್ ವಿಷಯಾಂಶ ಏನದ, ಪ್ರಶ್ನೋತ್ತರಗಳು ಹೇಗಿದಾವ, ಆ ಪ್ರಶ್ನೋತ್ತರ ಹೊರತಾಗಿ ಮತ್ತು ಪಠ್ಯದ ಆಗಿರ್ತಕ್ಕಂಥ ಅಂಶಗಳ ಮೇಲೆ ಯಾವ ಪ್ರಶ್ನೆ ಬರ್ಬೋದು ಅನ್ನೋದನ್ನ ಪಿನ್ ಟು ಪಿನ್ ನೀವು ಏನು ಮಾಡ್ಬೇಕಪ್ಪ ಅಂದ್ರೆ ಅರ್ಥ ಮಾಡಿಕೊಳ್ಬೇಕಾದ್ರೆ ನಿಮ್ಮ ಪಠ್ಯ ಪುಸ್ತಕಗಳನ್ನು ಮಿನಿಮಮ್ 3 ಟೈಮ್ಸ್ ಆದರೂ ಓದಲೇಬೇಕು. ಎಸ್, ಅದು ಮಾತ್ರ ಖಂಡಿತ ಕಾಟಾಚಾರಕ್ಕಾಗಿ ಓದ್ಲಿಕ್ಕೆ ಹೋಗಬೇಡಿ. ವಿಷಯ ಅರಿತುಕೊಳ್ಳೋ ಸಲುವಾಗಿ ತಾವೇನು ಮಾಡಬೇಕು, ಓದಬೇಕು. 6ನೇದು, ಪಾಠದ ಅಭ್ಯಾಸ ಪ್ರಶ್ನೋತ್ತರಗಳನ್ನು ಕಡ್ಡಾಯವಾಗಿ ಓದಿ ಮನನ ಮಾಡಿಕೊಳ್ಳಿ. ಸೊ ನೋಡಿ, ನೀವು ಪಾಠ ಎಲ್ಲ ಓದ್ತೀರಿ, ಪಾಠದ ನಂತರ ಏನಿರ್ತಪ್ಪ ಅಂದ್ರೆ ಅಭ್ಯಾಸ ಚಟುವಟಿಕೆಗಳಿರ್ತಾವ, ಅವು ಕಂಪ್ಲೀಟ್ ಆಗಿ ನಿಮಗೆ ಬರಲೇಬೇಕು ವಿದ್ಯಾರ್ಥಿಗಳಿಗೆ. ಅವು ಬಂದ್ರೆ ಒಂದು 65 to 70% ಕವರ್ ಆಗ್ತದೆ. ಇನ್ನು 30 to 35% ಏನಿರ್ತಂದ್ರೆ ಪಾಠದ ಒಳಗಿನ ಕ್ವಶನ್ಸ್ಗಳು ಬರ್ತಾವೆ ಕೆಲವೊಂದು ಸರಿ, ಅವುಗಳನ್ನು ನೀವು ಏನು ಮಾಡಬೇಕಾಗ್ತದೆ, ಪ್ರಿಪೇರ್ ಆಗಲೇಬೇಕಾಗ್ತದೆ. ಸೊ ಅದಕ್ಕಾಗಿ ಒಂದು 2-3 ಸಾರಿ ಪಾಠವನ್ನು ಓದಿದ ನಂತರ ಎಲ್ಲ ಕ್ವಶನ್ ಆನ್ಸರ್ಗಳನ್ನ ತಾವೇನು ಮಾಡ್ಕೋಬೇಕು, ಪ್ರಿಪೇರ್ ಆಗಬೇಕು. ಅದಕ್ಕಾಗಿ ಸಿದ್ಧತೆಯಲ್ಲಿ ತೊಡಗಬೇಕು. ಯಾವುದಾದರೂ ಒಂದು ಸಹಾಯಕವಾಗಿ ಪುಸ್ತಕ ಮಾತ್ರ ಆಯ್ಕೆ ಮಾಡಿಕೊಳ್ಳಿ. ಒಂದಕ್ಕಿಂತ ಹೆಚ್ಚು ಪುಸ್ತಕ ಗೊಂದಲವನ್ನು ಉಂಟು ಮಾಡ್ತದೆ. ಸೊ ಬಹಳ ವಿದ್ಯಾರ್ಥಿಗಳು ಗೈಡ್ ಆಗಿರ್ಬೋದು, ರೆಫರೆನ್ಸ್ ಬುಕ್, ಡೈಜೆಸ್ಟ್ಗಳನ್ನು ಯೂಸ್ ಮಾಡ್ತಾರೆ. ಇಲ್ಲಿ ನಾವೇನು ಹೇಳೋದಂದ್ರೆ, ನೀವು ಗೈಡು ಮತ್ತು ಡೈಜೆಸ್ಟ್ಗಳನ್ನು ರೆಫರ್ ಮಾಡೋದಾದರೆ ಫಸ್ಟ್ ರೆಫರ್ ಮಾಡಲೇಬಾರ್ದು, ಪುಸ್ತಕಗಳನ್ನೇ ರೆಫರ್ ಮಾಡಬೇಕು. ಇನ್ ಕೇಸ್ ಮಾಡೋದಿದ್ರೆ ಒಂದನ್ನೇ ಓದಿ. ಯಾಕಂದ್ರೆ ಇವತ್ತು ಈ ಡೈಜೆಸ್ಟು ಆ ಡೈಜೆಸ್ಟ್ ಅಂತ ಒಂದು 4 ಡೈಜೆಸ್ಟ್ ಮಾರುಕಟ್ಟೆಯಲ್ಲಿ ಸಿಗ್ತಾವೆ. ಅದು ಓದ್ಲೋ ಇದು ಓದ್ಲೋ ಅಂತ ಹೇಳಿ ಎಲ್ಲ ಏನಾಗ್ತದಪ್ಪ ಅಂದ್ರೆ ಗೊಂದಲವಾಗಿ ಮಿಕ್ಸ್ ಏನಾಗ್ತದಪ್ಪ ಅಂದ್ರೆ ಮಿಸಳ ಪಾವಾಗಿ ತಲೆ ಕುಂದಿರ್ತದೆ, ಒಂದೂ ಕ್ಲಿಯರ್ ಆಗೋದಿಲ್ಲ. ಎಲ್ಲ ಗೈಡ್ಗಳಲ್ಲಿ ಎಲ್ಲ ಡೈಜೆಸ್ಟ್ಗಳಲ್ಲಿ ಸೇಮ್ ಪಾಠ, ಸೇಮ್ ಕ್ವಶನ್, ಎಲ್ಲೋ ಸ್ವಲ್ಪ ಆನ್ಸರ್ಸ್ಗಳಲ್ಲಿ ಏನೋ ವಾಕ್ಯಗಳಲ್ಲಿ ಶಬ್ದಗಳಲ್ಲಿ ಹೇರಾಪೇರಿ ಹಿಂದೆ ಮುಂದೆ ಇರ್ತದೆ, ಬಟ್ ಮೇನ್ ಥೀಮ್ ಒಂದೇ ಇರ್ತದೆ. ಸೊ ಅದಕ್ಕಾಗಿ ನೀವೇನಾದರೂ ಅದನ್ನು ಯೂಸ್ ಮಾಡ್ತಿದ್ರೆ ಒಂದನ್ನು ಮಾತ್ರ ಆಯ್ಕೆ ಮಾಡಿಕೊಳ್ಳಿ. ಇದು ಬೆಸ್ಟ್ ಸಜೆಷನ್ ಅಂತ ನಿಮಗೆ ಹೇಳ್ಬೋದು. ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆ ಕನಿಷ್ಠ 5 ಆದರೂ ಬಿಡಿಸಿ. ಎಸ್, ಮೋಸ್ಟ್ ಇಂಪಾರ್ಟೆಂಟ್ ಏನಂದ್ರೆ ಒಂದು 5-6 ಹಿಂದಿನ ವರ್ಷದ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರನ್ನು ಬಿಡಿಸಬೇಕು. ಸೊ ಅಭ್ಯಾಸ ಪ್ರಶ್ನೆ ಪತ್ರಿಕೆಗಳನ್ನು, ಸರಣಿ ಪರೀಕ್ಷೆಗಳನ್ನು, ರಾಜ್ಯ ಪೂರ್ವ ಸಿದ್ಧತಾ ಪ್ರಶ್ನೆ ಪತ್ರಿಕೆಗಳನ್ನು ಸಹಿತ ಕಡ್ಡಾಯವಾಗಿ ಬಿಡಿಸಲೇಬೇಕು. ಸಾಧ್ಯವಾದಷ್ಟು ಅದರದ 3 ಗಂಟೆಗಳಲ್ಲಿನೇ ತಾವುಗಳು ಮನೇಲಿ ಏನು ಮಾಡಬೇಕು, ಪ್ರಾಕ್ಟೀಸ್ಗಳನ್ನು ಮಾಡಬೇಕು. 3 ಅವರಲ್ಲಿ ಬಿಡಿಸ್ಕೊಳ್ಳಿಕ್ಕೆ ರೂಢಿಸ್ಕೊಳ್ಳಿ. ಸೊ ಖಂಡಿತವಾಗಿ ತಮಗೆ ಬೆನಿಫಿಟ್ ಆಗ್ತದೆ. ಪ್ರಶ್ನೆ ಕೋಟೆ ರಚಿಸಿಕೊಳ್ಳಿ. ವೆರಿ ಗುಡ್. ಕ್ವಶನ್ ಬ್ಯಾಂಕ್ ಇದು ಮೋಸ್ಟ್ ಇಂಪಾರ್ಟೆಂಟ್ ಅದ. ನಮ್ಮ ಯೂಟ್ಯೂಬ್ ಚಾನಲಲ್ಲಿ ನಾವು ಈಗ ನಿಮಗೆ ಕೊಡ್ತೀವಿ. ಓಕೆ, ಸೊ ಕ್ವಶನ್ ಬ್ಯಾಂಕ್ಗಳನ್ನು ಓದಬೇಕು. ಆ ಪಾಠದಿಂದ 1 ಅಂಕದ ಎಷ್ಟು ಕ್ವಶನ್ಸ್ ಬರ್ತಾವ, 2 ಮಾರ್ಕ್ಸಿಂದ ಎಷ್ಟು ಬರ್ತಾವ, 3 ಮಾರ್ಕ್ಸಿಂದ ಎಷ್ಟು ಬರ್ತಾವ, 4 ಮಾರ್ಕ್ಸಿಂದ ಎಷ್ಟು ಬರ್ತಾವ, ಹಿಂದೆ ಯಾವೆಲ್ಲ ಕ್ವಶನ್ಸ್ಗಳನ್ನ ಕೇಳಿದ್ರು, ಮೋಸ್ಟ್ ಇಂಪಾರ್ಟೆಂಟ್ ಏನಿದೆ ಅನ್ನೋದನ್ನು ಒಂದು ಕ್ವಶನ್ ಬ್ಯಾಂಕನ್ನು ರೂಢಿಸಿಕೊಳ್ಳಿ. ಖಂಡಿತವಾಗಿ ನಿಮ್ಮ ರಿಸಲ್ಟನ್ನು ಹೆಚ್ಚು ಮಾಡಲಿಕ್ಕೆ ಕ್ವಶನ್ ಬ್ಯಾಂಕ್ 100% ಆಗಿ ನಿಮ್ಗೆ ಏನಾಗ್ತದಪ್ಪ ಅಂದ್ರೆ ಹೆಲ್ಪ್ ಆಗ್ತದೆ. ಮೋಸ್ಟ್ ಇಂಪಾರ್ಟೆಂಟ್, ಬರವಣಿಗೆ ಸುಧಾರಣೆ ಮಾಡಿಕೊಳ್ಳಿ. ವಿದ್ಯಾರ್ಥಿಗಳೇ, ನೀವು ಬರೀತಕ್ಕಂಥದ್ದು ರಿಟರ್ನ್ ಎಕ್ಸಾಮ್, ನಾಟ್ ಅ ಓರಲ್ ಎಕ್ಸಾಮ್. ಅದಕ್ಕಾಗಿ ಬರವಣಿಗೆ ಬಹಳಷ್ಟು ಅಂದವಾಗಿರಬೇಕು, ಸ್ಫುಟವಾಗಿರಬೇಕು. ಬರವಣಿಗೆ ಮೌಲ್ಯಮಾಪಕರ ಕಣ್ಮನ ಸೆಳೆದು ಹೆಚ್ಚು ಅಂಕಗಳನ್ನು ಕೊಡಂಗಿರಬೇಕು. ಎಲ್ಲೋ 1-2 ಪಾಯಿಂಟ್ ಮಿಸ್ ಆದರೂ ಸಹಿತ ಹುಡುಗ ಭಾಳ ನೀಟಾಗಿ ಬರ್ದಾನ, ಹುಡುಗ ಅಗದಿ ಕ್ಲಿಯರ್ ಬರ್ದಾನ, ಅಗದಿ ಚೆನ್ನಾಗಿದೆ. ಸೊ ಆ ರೈಟಿಂಗ್ ನೋಡಿ ಇಂಪ್ರೆಸ್ ಆಗಬೇಕು. ಅದಕ್ಕಾಗಿ ತಾವೇನು ಮಾಡಬೇಕು, ಬರವಣಿಗೆಯನ್ನು ಸುಧಾರಿಸ್ಕೊಳ್ಬೇಕು, ಪ್ಯಾರಾಗ್ರಾಫಾಗಿ ಬರಿಬೇಕು, ಪಾಯಿಂಟ್ಸ್ಗಳನ್ನು ಹಾಕಬೇಕು, ಅಂಡರ್ಲೈನ್ಗಳನ್ನು ಹಾಕಬೇಕು. ಸೊ ನೋಡಿ, ಎಷ್ಟು ಸಾಧ್ಯವಾದಷ್ಟು ತಾವೇನು ಮಾಡಬೇಕು, ಇಂಪ್ರೂವ್ಮೆಂಟ್ ರೈಟಿಂಗಲ್ಲಿ ಆಗಲೇಬೇಕು. 11ನೇದು ಏನಿದೆಪ್ಪ ಅಂದ್ರೆ ಧನಾತ್ಮಕ ಮನೋಭಾವ ಬೆಳೆಸಿಕೊಳ್ಳಿ. ಎಸ್, ಸೊ ಪಾಸಿಟಿವ್ ಅಟಿಟ್ಯೂಡ್ ಇಟ್ಕೊಳ್ಬೇಕು. ಎಸ್, ಎಕ್ಸಾಮ್ ಇದೆ, ನಾನು ಎಕ್ಸಾಮ್ ಬರಿತೀನಿ, ನಾನು ರ್ಯಾಂಕ್ ಬರ್ತೀನಿ ಅಂತಕ್ಕಂಥದ್ದು ಸ್ವಲ್ಪ ನಾ ಮಾಡ್ತೀನಿ ಅಂದರೆ ಅದು ಎಷ್ಟೋ ಒಂದಿಷ್ಟು 50% ಏನಾಗ್ತದಪ್ಪ ಅಂದ್ರೆ ನಿಮ್ಮ ಅಚೀವ್ ಏನಾಗ್ತದೆ, ನಿಯರ್ ಬರ್ತದೆ. ಮಾಡೋದೇ ಇಲ್ಲ ಅಂತಂದ್ರೆ ಆಗೋದೇ ಇಲ್ಲ, ಮಾಡ್ತೀನಿ ಅಂತಂದರೆ ಮಾಡ್ತದೆ. ಸೊ ಪಾಸಿಟಿವ್ ಅಟಿಟ್ಯೂಡ್ ನಿಮ್ಮ ಜೊತೆ ಇಟ್ಕೊಳ್ರಿ. ಸೊ ಲಾಸ್ಟಲ್ಲಿ ಇರ್ತಕ್ಕಂಥ ಟಿಪ್ಸ್ ಏನದಪ್ಪ ಅಂದ್ರೆ, ಪರೀಕ್ಷೆ ಬಗ್ಗೆ ಭಯಬೇಡ, ಅದನ್ನು ಸಂಭ್ರಮಿಸಲು ಸಜ್ಜಾಗಿ. ಎಕ್ಸಾಮ್ ಅಂತ ಬಂದ್ರೆ ಕೈಕಾಲು ನಡುಗ್ತಾವ, ಅದನ್ನು ಆಗ್ತಕ್ಕಂಥ ಅವಶ್ಯಕತೆ ಇಲ್ಲ. ಇವತ್ತಿನದು ಓದಿದ್ರೆ ಯಾವತ್ತು ಬೇಕಾದ್ರೂ 3 ಗಂಟೆ ಕ್ವಶನ್ ಪೇಪರ್ ಕೊಟ್ಟರೆ ನೀವೇ ಬರೆಯುತ್ತೀರಿ, ಅದು ಬೇರೆಯವರು ಬರೀತಕ್ಕಂಥದ್ದು ಸಂಭ್ರಮನೇ ಇಲ್ಲ, ಹೆದರ್ತಕ್ಕಂಥ ಅವಶ್ಯಕತೆ ಇಲ್ಲ. ಹೆದರೋದ್ರಿಂದ ಓದಿದ್ದನ್ನೆಲ್ಲ ಮರುವಾಗ್ತದೆ. ಸೊ ಅದಕ್ಕಾಗಿ ಎಕ್ಸಾಮ್ ಬಗ್ಗೆ ಫಿಯರ್ ಅಂತಕ್ಕಂಥದ್ದು ಬೇಡ, ಭಯ ಅಂತಕ್ಕಂಥದ್ದು ಬೇಡ. ಚೆನ್ನಾಗಿ ಡೇ ಟು ಡೇ ಓದಿದ್ದೆ ಆದರೆ ಎಕ್ಸಾಮ್ ಏನಾಗ್ತದೆ, ಖುಷಿಯಾಗಿ ಬರಿತೀರಿ. ಎಷ್ಟು ಕಾನ್ಫಿಡೆಂಟಾಗಿ ಎಕ್ಸಾಮ್ ಬರಿತೀರಿ, ಅಷ್ಟು ಕಾನ್ಫಿಡೆಂಟಾಗಿ ರಿಸಲ್ಟನ್ನು ಪಡಿತೀರಿ, ಟಾಪರ್ಸ್ ಆಗ್ತೀರಿ ಅಂತ ಹೇಳ್ತಾ, ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ನಾವು ಪಾಸಿಂಗ್ ಪ್ಯಾಕೇಜ್ಗಳನ್ನಾಗಿರ್ಬೋದು, ಕ್ವಶನ್ ಬ್ಯಾಂಕ್ಗಳನ್ನು ಹಾಕ್ತೀವಿ, ಅವುಗಳನ್ನೆಲ್ಲ ತಾವುಗಳು ವೇಟ್ ಮಾಡಿ ಅಂತ ಹೇಳ್ತಾ, ಭಾಳ ಜನ ಸ್ಟೂಡೆಂಟ್ಸ್ಗಳ ಒಂದು ರಿಕ್ವೆಸ್ಟ್ ಇತ್ತು, ಸರ್ ಟಿಪ್ಸ್ಗಳನ್ನು ಏನಾದರೂ ಸ್ವಲ್ಪ ಶೇರ್ ಮಾಡಿರಿ ರಿಸಲ್ಟ್ಗಾಗಿ ಅಂತ. ಸೊ ಇಷ್ಟು ಟಿಪ್ಸ್ಗಳಿದ್ದಾವೆ. ಖಂಡಿತವಾಗಿ ಈ ಟಿಪ್ಸ್ಗಳನ್ನು ನೀವು ಫಾಲೋ ಮಾಡಿದರೆ ಅಚೀವರ್ಸ್ ಆಗ್ತೀರಿ, ಟಾಪರ್ಸ್ ಆಗ್ತೀರಿ. ಏನಾದರೂ ಡೌಟ್ ಅನಿಸಿದರೆ ಮತ್ತೆ ಕಮೆಂಟ್